ವಿಧಾನಸಭೆಯಲ್ಲೂ ಗದ್ದಲ ಎಬ್ಬಿಸಿದೆ ಧೈರ್ಯವಾಗಿ ಪ್ರಶ್ನಿಸು ಘೋಷವಾಕ್ಯ. ಶಾಲೆಗಳಲ್ಲಿ ಕುವೆಂಪು ಸಾಲುಗಳನ್ನು ಬದಲಾಯಿಸಿದ್ದಕ್ಕೆ ಬಿಜೆಪಿಯ ಸದಸ್ಯರು ಗರಂ ಆಗಿಬಿಟ್ರು. ನುಡಿಗ ಸದನದಲ್ಲೂ ಕೂಡ ಕೋಲಾಹಲ ಗದ್ದಲವನ್ನು ಸೃಷ್ಟಿ ಮಾಡಿತು. ಧೈರ್ಯವಾಗಿ ಪ್ರಶ್ನಿಸು ಅನ್ನುವಂಥ ಘೋಷವಾಕ್ಯ. ಶಾಲೆಗಳಲ್ಲಿ ಕುವೆಂಪು ಸಾಲುಗಳನ್ನು ಬದಲಾಯಿಸಿದ್ದಕ್ಕೆ ಬಿಜೆಪಿಯ ಸದಸ್ಯರು ಗರಂ ಆದ್ರು. ಸರ್ಕಾರ ಕುವೆಂಪು ಅವರಿಗೆ ಅವಮಾನ ಮಾಡಿದೆ ಅಂತ BY ವಿಜೇಂದ್ರ ಗದ್ದಲ ಎಬ್ಬಿಸಿದ್ರು. ತಕ್ಷಣವೇ ವಾಪಸ್ ಪಡೆಯುವಂತೆ ಬಿಜೆಪಿ ಶಾಸಕರು ಸರ್ಕಾರಕ್ಕೆ ಆಗ್ರಹಿಸಿದರು. ಕುವೆಂಪು ಪಠ್ಯ ಕಿತ್ತು ಹಾಕಿದ್ದು ನೀವೇ ಅಂಥೇಳಿ ಸಚಿವ ಕೃಷ್ಣ ಬೈರೇಗೌಡ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನಾವಲ್ಲ, ನೀವೇ ಕಿತ್ತು ಹಾಕಿದ್ದು ಅಂತ ಬಿಜೆಪಿಯ ಶಾಸಕ ಅಶ್ವಥ್ ನಾರಾಯಣ್ ಕೌಂಟರ್ ಕೊಟ್ಟರು. ವೈಜ್ಞಾನಿಕ ಮನೋಭಾವ ಬರಲಿ ಅಂತ ಹಾಕಿದ್ದೇವೆ ಅಷ್ಟೇ ಅಂತ ಕೃಷ್ಣ ಬೈರೇಗೌಡ ಸಮರ್ಥನೆ ಮಾಡಿಕೊಂಡ್ರು. ಯಾರೋ ಒಬ್ಬ ಪ್ರಧಾನ ಕಾರ್ಯದರ್ಶಿ ಬಂದು ಇದನ್ನು ತೆಗೆದು ಹಾಕ್ತಾರಾ? ಅವ್ರಿಗೇನು ಅಧಿಕಾರ ಇದೆ? ಅಧಿಕಾರಿ ಯಾರು? ಅಧಿಕಾರಿಗಳ ತುಗಲಕ್ ದರ್ಬಾರ್ ನಡೀತಾ ಇದೆಯಾ ಅಂತ ಹೇಳಿ ಶಾಸಕ ಆರಗ ಜ್ಞಾನೇಂದ್ರ ತಿರುಗೇಟನ್ನು ಕೊಟ್ಟರು ಸರ್ಕಾರಕ್ಕೆ. ಕುವೆಂಪು ಅವರ ಪಠ್ಯ ಪುಸ್ತಕದಿಂದ ಕಿತ್ತಾಕಿದ ವಿಷಯ ಪ್ರಸ್ತಾವಿಸಿ ನಾನು ಉತ್ತರ ಕೊಡ್ತಾರೆ. ಬರೀ ರಾಜಕೀಯವಾಗಿ ಚರ್ಚೆ ಬೇಡ. ಈಗ ಎಲ್ಲರಿಗೂ ಅವಮಾನ ಮಾಡಿದ್ರು. ಉತ್ತರ ಸರ್ಕಾರ ನೀವು ವಿಷಯ ಪ್ರಸ್ತಾಪನೆ ಮಾಡಿದ್ದೀರಿ, ಸರ್ಕಾರ ಉತ್ತರ ಕೊಡ್ತದೆ. ಇವೆಲ್ಲ ಮಾತಾಡಲಾಗ್ತದ? ಸರ್ಕಾರ ಮೇಲೆ ಉತ್ತರ ಕೊಡ್ತಾರೆ. ನಾಳೆ ಕೊಡ್ತಾರೆ, ಇವತ್ತೇನು ಕೊಡ್ತಾರೆ? ಬೇಕಾದ್ರೆ ಮಾತಾಡ್ತೇವೆ. ಏನ್ ಮಾತಾಡಿದ್ರು ABCD ಗೊತ್ತಿಲ್ಲ. ನಾಳೆ ಉತ್ತರ ಕೊಡ್ತಾರೆ, ಚರ್ಚೆ ಮಾಡಿ. ಚರ್ಚೆ ತಗೋಬೇಕು. ನಾಳೆ ಚರ್ಚೆ ತಗೋಬೇಕು. ನೀವು ವಿಧಾನಸಭೆಯಲ್ಲಿ ಕೂತ್ಕೊಂಡು ಗಂಟೆಗಳಿಂದ ಚರ್ಚೆ. ನಾಳೆ ಉತ್ತರ ಚರ್ಚೆ ಮಾಡಿ. ಚರ್ಚೆ ಮಾಡಿ. ಉತ್ತರ ಚರ್ಚೆ ಮಾಡಿ. ನಾಳೆ ಉತ್ತರ ನೋಡಿ. ನೀವು ಜೀರೋ ಪ್ರಸ್ತಾವನೆ ಮಾಡಿದ್ದೀರಿ. ನಾಳೆ ಸರ್ಕಾರ ಉತ್ತರ ಕೊಡ್ತದೆ, ಅದರಿಂದ ಚರ್ಚೆ ಮಾಡುವ. ಆಯ್ತು, ನಾಳೆ ನೋಡುವ. ಆಯ್ತು, ನಾಳೆ ಸರ್ಕಾರ ಉತ್ತರ ಕೊಡ್ತಾರೆ, ನೋಡುವ.